ನಿಜವಾದ ಶ್ರೀಮಂತ ಅಂದ್ರೆ ಆರೋಗ್ಯವಾಗಿ ಯಾರಿದ್ದಾನೋ ಅವನೇ ನಿಜವಾದ ಶ್ರೀಮಂತ. ಆರೋಗ್ಯವೇ ಭಾಗ್ಯ. ಹೌದು ಸರ್, ಯೋಗದಲ್ಲಿ ನೀವು ಮಾಡಿರೋ ಸಾಧನೆ ಬಗ್ಗೆ ಅಥವಾ ನಿಮ್ಮನ್ನ ರೆಕಗ್ನೈಸ್ ಮಾಡಿರೋ ರೀತಿ ಬಗ್ಗೆ ಹೇಳಿ ಸರ್. ನಮ್ ಯೋಗದಿಂದ ಯೋಗದಿಂದ ನಾನು ಸಾಧಕನಾದೇನೆ. ಯಾಕಂದ್ರೆ ಸುಮಾರು ಸ್ಪರ್ಧೆ ಅಂತ ಬಂದಾಗ 29 ಬಾರಿ ಸ್ಟೇಟ್ ಲೆವೆಲ್ ಅನ್ನ ಕಾಂಪೀಟ್ ಮಾಡಿದ್ದೀನಿ. 29 ಸ್ಟೇಟ್ ಲೆವೆಲ್ ಆಮೇಲೆ 13 ಬಾರಿ ನ್ಯಾಷನಲ್ ಲೆವೆಲ್ ಕಂಡಕ್ಟ್ ಮಾಡ್ಕೊಂಡಿದ್ದೆ. ಮತ್ತೆ 7 ಇಂಟರ್ನ್ಯಾಷನಲ್ ಆಡ್ಕೊಂಡೆ. ಸರ್, ನೀವು ಯೋಗ ಫೀಲ್ಡ್ಗೆ ಬರೋದು ಬೈ ಚಾನ್ಸ್ ಅಥವಾ ಬೈ ಚಾಯ್ಸ್? ಇಲ್ಲ ಮ್ಯಾಮ್, ಯೋಗಕ್ಕೆ ಬರಬೇಕು ಅಂತಾನೆ ಬಂದಿದ್ದು. ಯಾರು ಮಾಡ್ತಾ ಇಲ್ವಾ ಮಾಡಬೇಕು ಅನ್ನೋರು ಫಸ್ಟ್ ಗುರುಗಳ ಮಾರ್ಗದರ್ಶನ ಮುಖ್ಯ. ಯೋಗ ಮಾಡಿ ನೀವು ನೋಡ್ತಾ ಇದ್ದೀರಾ, ಯೋಗ ನಡೆದಾಡುವ ದೇವರೇ ಅಂದ್ರು. ಅವ್ರು ಪ್ರತಿನಿತ್ಯ 4 ಗಂಟೆಗೆ ಯೋಗ ಧ್ಯಾನ ಎಲ್ಲವನ್ನೂ ಮಾಡ್ತಾ ಇದ್ರು. ಶಿವಕುಮಾರ ಸ್ವಾಮೀಜಿಗಳು 1 ಲೀಟರ್ ನೀರು ಕುಡಿದ್ರೆ 3 ಡೇಸ್ ಉಪವಾಸ ಬೇಕಾದ್ರೂ ಇರ್ತೀನಿ. ನಾರ್ಮಲ್ ಯೋಗ ಮಾಡ್ತಾ ಇರ್ತೀನಿ, ಕ್ಲಾಸ್ ಮಾಡ್ತೀನಿ. ಹೌದು ಮ್ಯಾಮ್, ಅಷ್ಟೇ ಎನರ್ಜಿ. ಯೋಗ ಇಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಜೀವನ ಮಾಡೋದಕ್ಕಾಗಲ್ಲ. ಇದನ್ನ ಬೇಗ ಅರ್ಥಕೊಂಡರು ಅಂದ್ರೆ ಫಾರಿನ್ ಕಂಟ್ರಿ ಜಾಸ್ತಿ ಅಭ್ಯಾಸವನ್ನ ಕಲಿತಾ ಇದ್ದಾರೆ. ಆಟೋ ಡ್ರೈವರ್ ಪರಿಚಯ ಆದ್ರು. ಅವರು ಬಂದು 1 ಟೀ 1 ಬನ್ ಕೊಡಿಸ್ತಾ ಇದ್ರು.